ನಮ್ಮ ಆರ್ ಸಿ ಬಿ ಗೆದ್ದಿದ್ದು ನಮಗಂತೂ ಖುಷಿನೇ. ಆದರೆ ನಡೆದಿದ್ದ ಘಟನೆ ನೋಡಿ ನಂಗಂತೂ ಬಲು ಬೇಜಾರಾಯ್ತೈತೆ ಕಣ್ರೋ. ನಂಗೂ ಅಷ್ಟೇನೆ ಗುಂಡ. 18 ವರ್ಷ ಆದ್ಮೇಲೆ ನಮ್ಮ ಆರ್ ಸಿ ಬಿ ಗೆಲ್ತು. ಆದರೆ 11 ಜನಕ್ಕಿಂತ ಹೆಚ್ಚಿನ ಜನ ಸತ್ತೋದ್ರು. ಇದು ಯಾವತ್ತೂ ನೆನ್ಪಿಟ್ಕೊಳ್ಳೋ ಘಟನೆ ಅಲ್ವೇನೋ. ಇಲ್ಲ, ಏನ್ ಮಾಡಕ್ಕಾಯ್ತದ? ಬೇಜವಾಬ್ದಾರಿ ಇದನ್ನ ಗೆದ್ದವ್ರೆ ನಮ್ಮ ಆರ್ ಸಿ ಬಿ ಅಂತ ಜನಗಳು ಬರ್ತಾರೆ ನೋಡಕ್ಕೆ ಅಂತ ಅಂದ್ಬಿಟ್ಟು ವ್ಯವಸ್ಥೆ ಚೆನ್ನಾಗಿ ಮಾಡ್ಬೇಕಲ್ವೇನೋ. ಆ ನೀಟಾಗಿ ಎಲ್ರು ಸಾಲಾಗಿ ಹೋಗೋ ತರ ವ್ಯವಸ್ಥೆ ಮಾಡಿದಿದ್ರೆ ಇದೆಲ್ಲ ಆಗ್ತಿತ್ತೇನ್ರೋ. ಅಲ್ಲ, ಚಿಕ್ಕ ಚಿಕ್ಕ ಮಕ್ಳಿಗೆ ಏನು ಕಿತ್ಕೊಬರ್ಬೇಕಿತ್ತಂತ ಅವರು. ಮನೇಲಿ ಈರ್ನಾರ್ದಿರ ಪಾಪ ಎಳೆ ಕಂದಮ್ಮಗಳು ಕೂಡ ಸತ್ತೋದ್ರು. ಅದಿನ್ನೊಂಥರ ಬೇಜಾರಾಯ್ತದೆ. ಯಾವ ಥರ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಇದ್ದಾರೆ ಅಂತ ನೋಡ್ರೋ. ಹೆಂಗ್ ಸೇರಿತ್ತು ಜನ ಅಂತ. ಎಲ್ಲೆಲ್ಲೋದ್ರು, ಯಾವ ಗೇಟಲ್ಲಿ ಒಯ್ತಾ ಇದ್ರೂ ಕೂಡ ನುಗ್ಗಕ್ಕೆ ಜಾಗ ಇರಲಿಲ್ಲ ಕಣ. ಮೆಟ್ರೋದಲ್ಲಿ ಹೋಗೋಣ ಅಂದ್ರೇನೂ ಜಾಗ ಇರಲಿಲ್ಲ, ನುಗ್ಕೊಂಡು ಹೋಗಿದ್ದೆ. ಬಸ್ಗಳಲ್ಲೂ ಜಾಗ ಇರಲಿಲ್ಲ, ಹಂಗ ತಗೊಳ್ಕೊಂಡು ಬಾಗ್ಲ ಹತ್ರ ನಿಂತ್ಕೊಂಡು ನಾನು ಹೋಗಿದ್ದೆ ಕಣು. ಆದರೆ ನೋಡೋಕ್ಕೆ ಆಗಲಿಲ್ಲ ಕಣು. ಈ ವಿಸಿದಿಂದ ವಾಪಸ್ಸೇ ಬಂದ್ಬಿಟ್ಟೆ ನಾನು. ಲೋ ಮಚ್ಚ, ನೀನು ಹೋಗಿದ್ದೀನೋ ಎಲ್ಲ ಹೇಳು ಮತ್ತೆ. ಹೋಗಿದ್ದೆ ಕಣ. ಆ ಥರ ಎಳೆ ಕಂದಮ್ಮಗಳೆಲ್ಲ ಸತ್ತೋದ್ರು, ನೋಗ್ಲು ಅಂತ ಅಂದ್ಬಿಟ್ಟು ಬಂದೆ. ಇವಾಗ ಈ ಥರ ನ್ಯೂಸ್ ಕೇಳ್ತಲ್ಲ, ಬೇಜಾರಾಗೋಯ್ತು ಕಣ. ಅದಕ್ಕೆ ಕಣ್ರು ಈ ಪಾರ್ಟಿ ಬೇಜಾರಾಗೋಯ್ತು, ಅದಕ್ಕೆ ಪಾರ್ಟಿ. ಅದೇ ನಾ ಅಂದ್ಕೊಂಡೆ, ಈ ಕುಂಡ ಅಷ್ಟು ಸುಲಭವಾಗಿ ಪಾರ್ಟಿ ಕೊಡ್ತಲ್ನಲ್ಲ, ಕುಡಿಯಲ್ನಲ್ಲ ಜಿಪ್ಪು ನನ್ನ ಮಗ. ಕರೆದ್ಬಿಟ್ಟು ಪಾರ್ಟಿ ಕೊಟ್ಟವನಲ್ಲ, ಏನೋ ಅದೇ ಅಂತ ಅಂದ್ಕೊಂಡೆ. ನಿಂದು ಒಳ್ಳೆ ಮನ್ಸು ಬಿಡೋ, ನಿಂದು ಗುಂಡ, ನಿಂದು ಒಳ್ಳೆ ಮನ್ಸು. ಬಾಳಿ ಮಗನೇ, ನಾನು ದುಃಖದಲ್ಲಿದ್ದರೆ ಏನು ಒಳ್ಳೆ ಮನ್ಸಂತೆ. ನಿಂಗೆ ಎಣ್ಣೆ ಕಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನನಗೆ ಒಳ್ಳೆ ಮನ್ಸು ಅಂತಂದಿದ್ಯಾ? 10 ಜನ ಸತ್ತೋದ್ರಲ್ಲ ಅಂತ ನಾನು ಇದು ಮಾಡ್ಕೊತಿದ್ರೆ ಇವ್ನು ಒಳ್ಳೆ ಮನ್ಸಂತೆ, ಒಳ್ಳೆ ಮನ್ಸು ಅಂತಾನೆ. ನಾನು ಹಂಗೆ ಹೇಳಲಿಲ್ಲ ಕಣೋ. ನೀನು ಒಳ್ಳೆ ಮನ್ಸಿರೋದಕ್ಕೆ ತಾನೇ ಹಿಂಗೆ ಆಗೋಯ್ತು ಅಂತ ಅಂದ್ಬಿಟ್ಟು ನೀನು ಕುಡಿತಾ ಇದೆಯಲ್ಲೋ. ಪ್ಲೀಸ್ ಯಾರೆಲ್ಲ ಈ ಚಾನಲ್ ನೋಡ್ತಿರೋ ಪ್ಲೀಸ್ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀವಿ. ನಮ್ಮ ಆರ್ ಸಿ ಬಿ ಗೆದ್ದಿದ್ದು ನಮಗೆ ಖುಷಿನೇ, ಆದರೆ ಈ ಥರ ಎಲ್ಲ ಅನಾಹುತಗಳು ಆಗಬಾರ್ದಿತ್ತು. ಸೊ ಯಾಕೆ ಅಂತಂದರೆ ಇದು ಎಷ್ಟೇ ವರ್ಷಗಳಾಗ್ತಾ ಹೋದ್ರೂ ಕೂಡ ನಮ್ಮ ಆರ್ ಸಿ ಬಿ 18 ವರ್ಷ ಆದಮೇಲೆ ಗೆದ್ದಿತ್ತು ಈ ಥರ ಆಯಿತು ಅನ್ನೋದು ಯಾವತ್ತೂ ಕೂಡ ಮರೆದೇ ಇರುವಂತಹ ಘಟನೆಯಾಗಿ ಉಳ್ಕೊಡುತ್ತೆ. ಸರ್ಕಾರ ನಾನು 10 ಲಕ್ಷ ಕೊಡ್ತೀನಿ ಸತ್ತಿರೋರಿಗೆ ಅಂತ ಅನೌನ್ಸ್ ಮಾಡ್ಬೋದು, ಬಟ್ ಜೀವನ ವಾಪಸ್ ತರೋದಕ್ಕಾಗುತ್ತಾ? ಯಾವುದೇ ಕಾರಣಕ್ಕೂ ಜೀವನ ವಾಪಸ್ ತರೋಕ್ಕಾಗಲ್ಲ. ಬಟ್ ಅದೇ ವ್ಯಕ್ತಿ ಇದ್ದಿದ್ದರೆ ಆ 10 ಲಕ್ಷಕ್ಕಿಂತ ಜಾಸ್ತಿನೇ ಅವನು ದುಡಿತಾ ಇದ್ದ ಅಲ್ವಾ.